ಓಂ ಶ್ರೀ ಮಹಾವಿಷ್ಣವೇ ನಮಃ. ನಮಸ್ಕಾರ, ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ. ಸಮಯ ಬೆಳಗಿನ ಜಾವ 4:30. ಹೊರಗೆ ಕೊರೆಯುವ ಚಳಿ, ಇಡೀ ಊರು ಮಂಜಿನಲ್ಲಿ ಮುಚ್ಚಿ ಹೋಗಿದೆ. ಆದರೆ ಇದೇ ಸಮಯದಲ್ಲಿ ಯಾವುದೋ ಒಂದು ಮನೆಯ ಮುಂದೆ ರಂಗೋಲಿ ಬಿಡಿಸುವ ಶಬ್ದ, ದೂರದ ದೇವಸ್ಥಾನದಿಂದ ಕೇಳುವ ಸುಪ್ರಭಾತ ಮತ್ತು ಗಾಳಿಯಲ್ಲಿ ತೇಲಿ ಬರುವ ಗಮಗಮಿಸುವ ಹುಗ್ಗಿ ಅಥವಾ ಪೊಂಗಲ್ ಪರಿಮಳ. ಹೌದು, ಇದುವೇ ಧನುರ್ಮಾಸದ ಮಹಿಮೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಈ ಧನುರ್ಮಾಸದಲ್ಲಿ ಆ ತಾಯಿ ಮಹಾಲಕ್ಷ್ಮಿ ಈ ತಿಂಗಳಲ್ಲಿ ಬಾಗಿಲಲ್ಲಿರುವ ಆ ಒಂದು ಸಾಮಾನ್ಯ ವಸ್ತುವನ್ನು ನೋಡಿ ಮನೆಯ ಒಳಗೆ ಬರುತ್ತಾಳಂತೆ. ಯಾವುದು ಆ ವಸ್ತು? ದೇವರು ಅದನ್ನೇ ಯಾಕೆ ಹುಡುಕುತ್ತಾರೆ? ಇದರ ಹಿಂದಿರೋ ರೋಚಕ ಸತ್ಯ ಗೊತ್ತಾದರೆ ನಿಜಕ್ಕೂ ನೀವು ಆಶ್ಚರ್ಯಪಡ್ತೀರಾ. ಈ ಸಂಚಿಕೆಯ ಮಧ್ಯದಲ್ಲಿ ಅದನ್ನು ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ವರ್ಷದ 12 ತಿಂಗಳುಗಳಲ್ಲಿ ಈ ತಿಂಗಳು ತುಂಬಾ ವಿಚಿತ್ರ ಮತ್ತು ವಿಶೇಷ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಿಂಗಳಲ್ಲಿ ಯಾವುದೇ ಮದುವೆ ಅಥವಾ ಗೃಹ ಪ್ರವೇಶ ನಡೆಯುವುದಿಲ್ಲ. ಇದನ್ನು ಎಲ್ಲರೂ ಶೂನ್ಯ ಮಾಸ ಅಂತ ಕರೀತಾರೆ. ಆದರೆ ವಿಚಿತ್ರ ನೋಡಿ, ಸ್ವತಃ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಮಾಸಾನ ಮಾರ್ಗಶೀರ್ಷೋಹಂ ಅಂದರೆ ತಿಂಗಳುಗಳಲ್ಲಿ ನಾನು ಮಾರ್ಗಶೀರ್ಷ ಅಥವಾ ಧನುರ್ಮಾಸ ಆಗಿದ್ದೀನಿ ಅಂತ ಹೇಳಿದ್ದಾನೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ದೇವರು ನಾನೇ ಈ ತಿಂಗಳು ಅಂತ ಹೇಳುವಾಗ ಮನುಷ್ಯರು ಇದನ್ನು ಶೂನ್ಯ ಅಂತ ಯಾಕೆ ಕರೀತಾರೆ? ದೇವರು ಮೆಚ್ಚಿದ ಈ ತಿಂಗಳಲ್ಲಿ ಮನುಷ್ಯರು ಯಾಕೆ ಶುಭ ಕಾರ್ಯ ಮಾಡಲ್ಲ? ಇದರ ಹಿಂದಿನ ಕಾರಣ ಕೇವಲ ಭಕ್ತಿ ಮಾತ್ರ ಅಲ್ಲ, ನಮ್ಮ ಹಿರಿಯರು ಅಳವಡಿಸಿದ ಅದ್ಭುತವಾದ ವಿಜ್ಞಾನ ಮತ್ತು ಆರೋಗ್ಯದ ಸೂತ್ರಗಳು ಇದರ ಹಿಂದಿವೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಸತ್ಯಗಳನ್ನು ತಿಳಿಯೋಣ ಮತ್ತು ಅದರ ಹಿಂದಿರುವ ದೈವಿಕ ರಹಸ್ಯಗಳನ್ನು ಒಂದೊಂದಾಗಿ ನೋಡೋಣ. ಸ್ನೇಹಿತರೆ, ಈ ತಿಂಗಳು ಯಾಕೆ ಅಷ್ಟು ಪವಿತ್ರ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ, ಮೊದಲು ನಾವು ದೇವತೆಗಳ ಗಡಿಯಾರ ಹೇಗಿದೆ ಅಂತ ನೋಡಬೇಕು. ನಮ್ಮ ಪುರಾಣಗಳ ಪ್ರಕಾರ ಮನುಷ್ಯರಿಗೆ ಒಂದು ವರ್ಷವಾದರೆ ದೇವತೆಗಳಿಗೆ ಅದು ಕೇವಲ ಒಂದು ದಿನ. ಅದರಲ್ಲೂ ಈ ಧನುರ್ಮಾಸದ ಸಮಯ ಇದೆಯಲ್ಲ, ಡಿಸೆಂಬರ್ ಮಧ್ಯದಿಂದ ಜನವರಿ ಮಧ್ಯದವರೆಗೆ, ಇದು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ. ಅಂದರೆ ಅವರ ದಿನದ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆಯ ಸಮಯ. ನಾವು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೇಗೆ ಕೆಲಸ ಶುರು ಮಾಡ್ತೀವೋ ಹಾಗೆ ದೇವತೆಗಳು ಎದ್ದು ನಮಗಾಗಿ ಆಶೀರ್ವಾದ ನೀಡಲು ಫ್ರೆಶ್ ಆಗಿ ಕುಳಿತುಕೊಳ್ಳುವ ಸಮಯವಿದು. ಅದಕ್ಕಾಗಿಯೇ ಹಿರಿಯರು ಹೇಳ್ತಾರೆ, ಬೇರೆ ತಿಂಗಳುಗಳಲ್ಲಿ ನೀವು ದಿನಪೂರ್ತಿ ಪೂಜೆ ಮಾಡಿದರೆ ಸಿಗುವ ಪುಣ್ಯ ಈ ಧನುರ್ಮಾಸದಲ್ಲಿ ಕೇವಲ ಸೂರ್ಯ ಹುಟ್ಟುವ ಮುನ್ನ ಎದ್ದು ಒಂದು ದೀಪ ಹಚ್ಚಿದರೆ ಸಿಗುತ್ತೆ ಅಂತ. ಇಲ್ಲಿ ನಿಮಗೊಂದು ಸಹಜವಾದ ಅನುಮಾನ ಬರಬಹುದು, ಸ್ವಾಮಿ, ದೇವತೆಗಳೇ ಎದ್ದು ಕುಳಿತಿದ್ದಾರೆ ಅಂದಮೇಲೆ ಇದು ಮದುವೆಗೆ ಅತ್ಯಂತ ಒಳ್ಳೆಯ ಸಮಯ ಆಗಿರಬೇಕಿತ್ತಲ್ವಾ, ಯಾಕೆ ಇದನ್ನು ಶೂನ್ಯ ಮಾಸ ಅಂತಾರೆ ಅಂತ. ಇದಕ್ಕೆ ಉತ್ತರ ತುಂಬಾ ಆಳವಾಗಿದೆ. ಶೂನ್ಯ ಅಂದರೆ ಇಲ್ಲಿ 0 ಅಲ್ಲ, ಶೂನ್ಯ ಅಂದರೆ ಇಲ್ಲಿ ಆರಂಭ ಅಂತ. ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ರೈತರು ಬಿತ್ತನೆ ಮಾಡುವಾಗ ಆ ಬಿತ್ತನೆ ನೆಲದ ಒಳಗೆ ಇರುತ್ತೆ. ಹೊರಗಿನ ಪ್ರಪಂಚಕ್ಕೆ ಅದು ಕಾಣೋದಿಲ್ಲ. ಅದು ಅಲ್ಲಿ ಸುಮ್ಮನೆ ಮಲಗಿಲ್ಲ, ಒಳಗೊಳಗೆ ಮೊಳಕೆ ಒಡೆಯಲು ತಯಾರಿ ನಡೆಸುತ್ತಿರುತ್ತೆ. ಹಾಗೇನೆ ಈ ಧನುರ್ಮಾಸ ನಮ್ಮ ಮನಸ್ಸನ್ನು ಹದ ಮಾಡುವ ಸಮಯ. ಮದುವೆ, ಮನೆ, ಆಸ್ತಿ ಮಾಡೋದು ಇವೆಲ್ಲ ಲೌಕಿಕ ಸಂತೋಷಗಳು. ಇವು ಮನಸ್ಸನ್ನು ಚಂಚಲ ಮಾಡಿರುತ್ತವೆ. ಆದರೆ ಈ ಒಂದು ತಿಂಗಳು ನಾವು ಕೇವಲ ದೇವರ ಕಡೆಗೆ ಗಮನ ಕೊಡಲಿ, ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ಹಿರಿಯರು ಹೀಗೆ ಪ್ಲ್ಯಾನ್ ಮಾಡಿದ್ದಾರೆ. ಇದು ಹೇಗಂದರೆ, ಪರೀಕ್ಷೆ ಬರುವಾಗ ಮಕ್ಕಳು ಟಿವಿ, ಆಟ ಎಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡ್ತಾರೆ ಅಲ್ವಾ? ಹಾಗೇನೆ ಇದು ಭಕ್ತಿಯ ಪರೀಕ್ಷೆಯ ಸಮಯ. ಇಲ್ಲಿ ಸಂಭ್ರಮ ಬೇಡ, ಧ್ಯಾನದ ಏಕಾಗ್ರತೆ ಬೇಕು. ದೇವರ ಜೊತೆಗಿನ ಸಂಬಂಧ ಗಟ್ಟಿಯಾಗುವಾಗ ಮನುಷ್ಯರ ಸಂಬಂಧದ ಕಡೆ ಗಮನ ಕೊಡಬಾರದು ಅನ್ನೋದೇ ಇದರ ಹಿಂದಿನ ಉದ್ದೇಶ. ಅಂದರೆ ಲೌಕಿಕ ಕೆಲಸಗಳಿಗೆ ಶೂನ್ಯ, ಆದರೆ ಆಧ್ಯಾತ್ಮಿಕಕ್ಕೆ ಇದು ಪೂರ್ಣ. ನಾವು ಸಂಭ್ರಮಗಳನ್ನು ನಿಲ್ಲಿಸಿರ್ಬೋದು, ಆದರೆ ಒಮ್ಮೆ ನಿಮ್ಮ ಮನೆಯ ಬಾಗಿಲ ಆಚೆ ನೋಡಿ. ಈ ಧನುರ್ಮಾಸದಲ್ಲಿ ಪ್ರತಿಯೊಬ್ಬರ ಮನೆಯ ಮುಂದೆಯೂ ಒಂದು ವಿಶೇಷವಾದ ದೃಶ್ಯ ಕಾಣುತ್ತದೆ. ಬಣ್ಣ ಬಣ್ಣದ ರಂಗೋಲಿಯ ಮಧ್ಯೆ ಅಪ್ಪಟವಾದ ಗೋಮಯ ಅಂದರೆ ಹಸುವಿನ ಸಗಣಿ ಇಟ್ಟು ಅದರ ಮೇಲೆ ಹಳದಿ ಬಣ್ಣದ ಕುಂಬಳ ಹೂವು ಅಥವಾ ಚೆಂಡು ಹೂವನ್ನು ಇಟ್ಟಿರುತ್ತಾರೆ. ಇದನ್ನೇ ಗೊಬ್ಬೆಮ್ಮ ಎನ್ನುತ್ತಾರೆ. ಇದರ ಹಿಂದಿರುವ ದೈವಿಕ ಮ್ಯಾಜಿಕ್ ಏನು ಗೊತ್ತಾ? ನಮ್ಮ ಪುರಾಣಗಳ ಪ್ರಕಾರ ಈ ಧನುರ್ಮಾಸದಲ್ಲಿ ಶ್ರೀಕೃಷ್ಣ ಮತ್ತು ಮಹಾಲಕ್ಷ್ಮಿ ಮುಂಜಾನೆ ಸಮಯದಲ್ಲಿ ಭೂಲೋಕದ ಸಂಚಾರಕ್ಕೆ ಬರುತ್ತಾರಂತೆ.
ಆಗ ದೇವರು ನೋಡುವುದು ನಿಮ್ಮ ಮನೆಯಲ್ಲಿರುವ ಬಂಗಾರವನ್ನಲ್ಲ ಅಥವಾ ನಿಮ್ಮ ಅಂತಸ್ತನ್ನಲ್ಲ. ವಿಡಿಯೋದ ಶುರುವಿನಲ್ಲಿ ಹೇಳಿದ್ದು ನೆನಪಿದೆಯಾ? ಹೌದು, ದೇವರು ಹುಡುಕುವುದು ಆ ಬಾಗಿಲಲ್ಲಿರುವ ಗೋಮಯ ಮತ್ತು ಹಳದಿ ಹೂವನ್ನು ಮಾತ್ರ. ಯಾಕೆಂದರೆ ಹಸುವಿನ ಸಗಣಿ ಸಾಕ್ಷಾತ್ ದೇವರ ಸಂಕೇತ, ಅದರ ಮೇಲಿರುವ ಹಳದಿ ಹೂವು ಸೌಭಾಗ್ಯದ ಸಂಕೇತ. ಯಾರ ಮನೆ ಬಾಗಿಲಲ್ಲಿ ಪ್ರಕೃತಿ ನಗುತ್ತಿರುತ್ತದೆಯೋ ಅಲ್ಲಿ ಲಕ್ಷ್ಮಿ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆ ಇದೆ. ಇದರ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನವೂ ಇದೆ. ಚಳಿಗಾಲದಲ್ಲಿ ಇಬ್ಬನಿ ಬೀಳುವಾಗ ವಾತಾವರಣದಲ್ಲಿ ವೈರಸ್ ಹೆಚ್ಚಾಗಿರುತ್ತವೆ. ಆದರೆ ಬಾಗಿಲಲ್ಲಿಟ್ಟಿರುವ ಹಸುವಿನ ಸಗಣಿಗೆ ಮತ್ತು ಆ ಕುಂಬಳ ಹೂವಿಗೆ ಗಾಳಿಯಲ್ಲಿರುವ ಕ್ರಿಮಿಗಳನ್ನು ಹೀರಿಕೊಳ್ಳುವ ಶಕ್ತಿ ಇದೆ. ಅದು ಕೇವಲ ಅಲಂಕಾರಕ್ಕೆ ಅಲ್ಲ, ಅದು ಮನೆಗೆ ಒಂದು ನೈಸರ್ಗಿಕ ಕವಚ. ನಮ್ಮ ಹಿರಿಯರು ಎಷ್ಟೊಂದು ಜಾಣರು ನೋಡಿ. ಭಕ್ತಿಯ ಹೆಸರಿನಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಯುತ್ತಿದ್ದರು. ಸ್ನೇಹಿತರೆ, ಧನುರ್ಮಾಸದಲ್ಲಿ ಮತ್ತೊಂದು ವಿಶೇಷತೆ ಏನು ಹೇಳಿ? ದೇವರಿಗೆ ನಾವು ಇಡುವ ನೈವೇದ್ಯ. ಹೌದು, ಅದೇ ಬಿಸಿ ಬಿಸಿ ಹುಗ್ಗಿ ಅಥವಾ ಪೊಂಗಲ್. ಸ್ನೇಹಿತರೆ, ಇಲ್ಲಿ ಗಮನಿಸಿ, ದೇವರಿಗೆ ಲಡ್ಡು, ಪಾಯಸ ಅಥವಾ ಹೋಳಿಗೆ ಮಾಡಬಹುದಿತ್ತಲ್ವಾ? ಯಾಕೆ ಹುಗ್ಗಿನೇ ಅಥವಾ ಪೊಂಗಲ್ ಮಾಡಬೇಕು? ಇಲ್ಲಿದೆ ನಮ್ಮ ಹಿರಿಯರ ಅದ್ಭುತವಾದ ವಿಜ್ಞಾನ. ಧನುರ್ಮಾಸ ಅಂದರೆ ವರ್ಷದ ಅತ್ಯಂತ ಚಳಿಯ ಕಾಲ. ಈ ಸಮಯದಲ್ಲಿ ನಮ್ಮ ದೇಹದ ಉಷ್ಣಾಂಶ ಕಡಿಮೆ ಆಗತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ, ನೆಗಡಿ, ಕೆಮ್ಮು ಬರುವುದು ಸಹಜ. ಹುಗ್ಗಿ ತಯಾರಿಸಲು ಏನೇನು ಬಳಸ್ತಾರೆ ನೋಡಿ. ಹೆಸರುಬೇಳೆ, ಅಕ್ಕಿ, ತುಪ್ಪ, ಜೀರಿಗೆ ಮತ್ತು ಮುಖ್ಯವಾಗಿ ಕಾಳುಮೆಣಸು. ಹೆಸರುಬೇಳೆ ಪ್ರೋಟೀನ್ ಕೊಡುತ್ತೆ, ತುಪ್ಪ ನಮ್ಮ ಚರ್ಮ ಒಣಗದಂತೆ ಕಾಪಾಡುತ್ತೆ. ಅದರಲ್ಲೂ ಕಾಳುಮೆಣಸು ಮತ್ತು ಜೀರಿಗೆ ಶೀತದ ವಿರುದ್ಧ ಹೋರಾಡುವ ಶಕ್ತಿ ನೀಡುತ್ತೆ. ಇದು ಕೇವಲ ಪ್ರಸಾದ ಅಲ್ಲ, ಇದು ಚಳಿಗಾಲಕ್ಕೆ ಹಿರಿಯರು ಕಂಡುಹಿಡಿದ ಇಮ್ಯುನಿಟಿ ಬೂಸ್ಟರ್. ಧನುರ್ಮಾಸದ ಮತ್ತೊಂದು ವಿಶೇಷವನ್ನು ನೀವು ಗಮನಿಸಿರಬಹುದು. ಧನುರ್ಮಾಸದಲ್ಲಿ ಹೆಣ್ಣು ಮಕ್ಕಳು ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಮನೆಯ ಮುಂದೆ ದೊಡ್ಡ ರಂಗೋಲಿ ಹಾಕ್ತಾರೆ. ಬೇರೆ ದಿನ ಸಣ್ಣ ರಂಗೋಲಿ ಹಾಕಿದ್ರೂ ಈ ತಿಂಗಳು ಮಾತ್ರ ಇಡೀ ರಸ್ತೆ ತುಂಬುವಷ್ಟು ದೊಡ್ಡ ರಂಗೋಲಿ ಹಾಕ್ತಾರೆ. ಯಾಕೆ? ವಿಜ್ಞಾನದ ಪ್ರಕಾರ ಈ ತಿಂಗಳಲ್ಲಿ ಬೆಳಗಿನ ಜಾವದ ವಾತಾವರಣದಲ್ಲಿ ಓಝೋನ್ ಪ್ರಮಾಣ ಭೂಮಿಯ ಮೇಲ್ಮೈಯಲ್ಲಿ ಜಾಸ್ತಿ ಇರುತ್ತೆ. ಇದು ಅತ್ಯಂತ ಶುದ್ಧವಾದ ಮತ್ತು ಆರೋಗ್ಯಕರವಾದ ಗಾಳಿ. ಹೆಣ್ಣು ಮಕ್ಕಳು ಬೆಳಿಗ್ಗೆ ಎದ್ದು ಬಾಗಿಲ ಮುಂದೆ ದೀರ್ಘಕಾಲ ರಂಗೋಲಿ ಬಿಡಿಸುವಾಗ ಆ ಶುದ್ಧವಾದ ಓಝೋನ್ ಗಾಳಿ ಅವರಿಗೆ ಸಿಗುತ್ತದೆ. ನೋಡಿದ್ರ ಸ್ನೇಹಿತರೆ, ಧನುರ್ಮಾಸ ಅಂದರೆ ಬರೀ ಚಳಿಯಲ್ಲ, ಇದು ದೇವರನ್ನು ಪೂಜಿಸೋ ಸಮಯ. ಇದು ಪ್ರಕೃತಿ ನಮಗೆ ಕೊಡುವ ಶುದ್ಧ ಗಾಳಿಯ ಸಮಯ. ಇದು ಆರೋಗ್ಯಭರಿತ ಆಹಾರದ ಸಮಯ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ಮೊಳಗಿನ ದೈವತ್ವವನ್ನು ಎಚ್ಚರಗೊಳಿಸುವ ಸಮಯ. ಈ ಧನುರ್ಮಾಸ ಮುಗಿಯುವುದರೊಳಗೆ ಒಂದೇ ಒಂದು ದಿನವಾದರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ತಣ್ಣೀರಲ್ಲಿ ಮುಖ ತೊಳೆದು ದೇವರಿಗೆ ಒಂದು ದೀಪ ಹಚ್ಚಿ ಪೂಜೆ ಮಾಡಿ ನೋಡಿ. ಆಗ ಸಿಗುವ ನೆಮ್ಮದಿಯೇ ಬೇರೆ. ಸ್ನೇಹಿತರೆ, ಕೇಳಿದ್ರಲ್ವಾ ಧನುರ್ಮಾಸದ ಬಗ್ಗೆ? ನಿಮಗೂ ಹುಗ್ಗಿ ಅಥವಾ ಪೊಂಗಲ್ ಇಷ್ಟನಾ? ಅಥವಾ ನಿಮಗೆ ಯಾವುದಾದ್ರೂ ಸ್ಪೆಷಲ್ ಅಡುಗೆ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನವಯುಗ ಸಾರಥಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇದು ನವಯುಗ ಸಾರಥಿ, ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ. ನಮಸ್ಕಾರ.